Hello students, welcome to RH Chemistry. So coordination compounds NEET crash course series ಅಲ್ಲಿ ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಅದಕ್ಕಿಂತ ಮುಂಚೆ ಸೊ ನೀಟ್ ಎಕ್ಸಾಮಿಗೋಸ್ಕರ ನೀವೇನಾದರೂ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತಂದ್ರೆ ಸೊ ಮಾಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತದೆ ನಿಮ್ಮ ಒಂದು ಪ್ರಿಪರೇಷನ್ ಅಲ್ಲಿ. ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ಇಷ್ಟೇ, ಸೊ ಬೆಸ್ಟ್ ಮಾಕ್ ಟೆಸ್ಟ್ ಸೀರೀಸ್ ಅನ್ನು ನಾನು ತೆಗೆದುಕೊಂಡು ಬಂದಿರುವಂಥದ್ದು ವೆರಿ ಮಿನಿಮಮ್ ಪ್ರೈಸ್ ಅಲ್ಲಿ. ಸೊ ನೀವೇನಾದರೂ ಅದನ್ನು ಅಟೆಂಪ್ಟ್ ಮಾಡಬೇಕು ಅಂತ ಅಂದ್ರೆ rhchemistry.online ವೆಬ್ಸೈಟ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ 3 ಫ್ರೀ ಟೆಸ್ಟ್ಗಳನ್ನು ಕೊಟ್ಟಿದ್ದೀನಿ, ಅದನ್ನು ಅಟೆಂಪ್ಟ್ ಮಾಡಿ. ಅದಾದ ಮೇಲೆ ಸೊ ನೀವು ಫ್ರೀ ಈ ಪೇಡ್ ಟೆಸ್ಟ್ ಸೀರೀಸ್ ಅನ್ನು ಕೂಡ ಪರ್ಚೇಸ್ ಮಾಡಿಬಿಟ್ಟು ಯು ಕ್ಯಾನ್ ಎಂಜಾಯ್ ದಟ್ ಟೆಸ್ಟ್. ಸೊ ಅದ್ರ ಜೊತೆಗೆ ನೀಟ್ ಟೆಸ್ಟ್ ಸೀರೀಸ್ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಮಾಡಿದ್ದೀವಿ. ಸೊ ಆ ಒಂದು ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಜಾಯ್ನ್ ಆಗಿ. ಸೊ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತದೆ. ಅದ್ರ ಜೊತೆಗೆ RH Chemistry @RH Chemistry ಅಂತ ಹೇಳಿ ನೀವೇನಾದರೂ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಒಂದು ಚಾನಲ್ ಕೂಡ ಕಾಣಿಸ್ತದೆ. ಸೊ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಸೊ ನಿಮಗೆಲ್ಲ ನೆನಪಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ IUPAC ನಾಮನ್ಕ್ಲೇಚರ್ ಇನ್ ಡೀಟೇಲ್. ಸೊ IUPAC ನಾಮನ್ಕ್ಲೇಚರ್ ತನಕ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವರ್ನರ್ಸ್ ಥಿಯರಿ, ರೈಟ್? ಸೊ ಈಗ ವರ್ನರ್ಸ್ ಥಿಯರಿಯಲ್ಲಿ ಏನನ್ನು ನೆನಪಿಟ್ಕೊಳ್ಬೇಕು? ಸೊ ಅಲ್ಫ್ರೆಡ್ ವರ್ನರ್ ಈಸ್ ನೋನ್ ಆಸ್ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ ಬಿಕಾಸ್ ಹಿ ಈಸ್ ದ ಫಸ್ಟ್ ಸೈಂಟಿಸ್ಟ್ ಟು ಎಕ್ಸ್ಪ್ಲೇನ್ ದ ಥಿಯರಿ ಅಬೌಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. So in this case what you have to remember is each and every coordination compound will have two types of valences or linkages anta helthivi. So first one, remember, primary valence, we call it as primary valence, and second one is bada simple, secondary valence, right? So ಈಗ ಪ್ರೈಮರಿ ವ್ಯಾಲೆನ್ಸ್ ಮತ್ತು ಸೆಕೆಂಡರಿ ವ್ಯಾಲೆನ್ಸ್ ಅಂತ ಬಂದಾಗ ರಿಮೆಂಬರ್, ಪ್ರೈಮರಿ ವ್ಯಾಲೆನ್ಸ್ ಈಸ್ ಅಯೋನೈಸೇಬಲ್ ಇರ್ತದೆ. ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ ಇಟ್ ಈಸ್ ಈಕ್ವಲ್ ಟು ಆಕ್ಸಿಡೇಷನ್ ನಂಬರ್ ಇರ್ತದೆ. ಅಂಡ್ ರಿಮೆಂಬರ್ ದಿಸ್ ಈಸ್ satisfied by negative ions. It may be present as a ligand or outside the coordination sphere. Remember that. Then secondary valence, the important characteristic ಏನು ನೆನಪಿಟ್ಕೊಳ್ಬೇಕಂತಂದ್ರೆ, so this is non-ionizable. So remember, this is non-ionizable. Then this is equal to coordination number and that is satisfied by negative or neutral, only present as a ligands. Remember, only present as a ligands. So present as a ligands, that's very important. This is about secondary, but secondary ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ which will decide the geometry, ಬಹಳ ಇಂಪಾರ್ಟೆಂಟ್ ಇದು, which will decide the geometry of the complex. ಜಾಮೆಟ್ರಿಯನ್ನು ಡಿಸೈಡ್ ಮಾಡುವಂತ ಕೆಲಸವನ್ನ ಸೆಕೆಂಡರಿ ವ್ಯಾಲೆನ್ಸ್ ಮಾಡ್ತದೆ. ಸೊ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್, ಒಂದಷ್ಟು ಎಕ್ಸಾಂಪಲ್ ನೋಡೋಣಂತೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ವಿಚ್ ಇಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಅದಕ್ಕಿಂತ ಮುಂಚೆ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ CuNH3 4 times SO4. ಓಕೆ, ಸೊ ಇದರಲ್ಲಿ ಪ್ರೈಮರಿ ವ್ಯಾಲೆನ್ಸ್ ಈಸ್ ಈಕ್ವಲ್ ಟು ಆಕ್ಸಿಡೇಷನ್ ನಂಬರ್. ಹೌದಾ? ಕಾಪರ್ ಇಸ್ ಹ್ಯಾವಿಂಗ್ +2 ಆಕ್ಸಿಡೇಷನ್ ಸ್ಟೇಟ್, ಸೊ ಹೆನ್ಸ್ ಇಟ್ ಇಸ್ +2. ದೆನ್ secondary valence is equal to, I can write 4 because NH3 is 4. ಹೌದಾ? ಸೊ ligands are 4, ಸೊ ಅದಕ್ಕೆ secondary valence 4. ಹಾಗಾದ್ರೆ this is satisfied by, ನೋಡಿ +2 ಇದೆ, satisfied by sulfate ions because sulfate ions are having 2 minus charge, only negative ions. Then here 4 is there, NH3 4 is there, so hence you can say 4NH3 satisfying secondary valency of this particular complex. Similarly, ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ಇನ್ನೊಂದು ಎಕ್ಸಾಂಪಲ್ K4FeCN6. ಸೊ ಇದರಲ್ಲಿ ಪ್ರೈಮರಿ ವ್ಯಾಲೆನ್ಸಿ ಇಸ್,
ಸೊ K4 ಇದೆ 4 ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಸೊ ಪ್ಲಸ್ 2. ಸೆಕೆಂಡರಿ ವ್ಯಾಲೆನ್ಸಿ ಇಸ್ 6 ಇದೆ ಲಿಗ್ಯಾಂಡ್, ಹೌದಾ? ಸೊ ಲಿಗ್ಯಾಂಡ್ ಅಂದ್ರೆ ಕೋಆರ್ಡಿನೇಷನ್ ನಂಬರ್, ಪ್ರೈಮರಿ ಇದು ಯುನಿಡೆಂಟೇಟ್ ಇರೋದಕ್ಕೆ. ಸೊ 6. ಈಗ ವೆರಿ ಇಂಪಾರ್ಟೆಂಟ್ ಇಸ್ ಸ್ಯಾಟಿಸ್ಫೈಡ್ ಬೈ, ನೋಡಿ ಪ್ರೈಮರಿ ವ್ಯಾಲೆನ್ಸಿ ಸ್ಯಾಟಿಸ್ಫೈಡ್ ಬೈ 2 CN ಮೈನಸ್ ಅಯಾನ್ಸ್ ಅಂತ ಬರೀತೀನಿ ನಾನು. ಯಾಕೆ ಪೊಟ್ಯಾಷಿಯಂ ಯಾಕೆ ತಗೊಂಡಿಲ್ಲ? ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಪೊಟ್ಯಾಷಿಯಂ is a positively charged which does not satisfy primary valence. ಪ್ರೈಮರಿ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಮಾಡೋಕೆ ನೆಗೆಟಿವೇ ಬೇಕು. ಇಲ್ಲಿ ಇದೀ ಕಾಂಪ್ಲೆಕ್ಸ್ ಅಲ್ಲಿ ಇರೋದು ಸಯನೈಡ್ ಮಾತ್ರ ನೆಗೆಟಿವ್, ಅದಕ್ಕೆ ಸಯನೈಡ್ ಮೈನಸ್ ತಗೊಂಡಿದ್ದೀವಿ. ಸೊ ಸೆಕೆಂಡರಿ ವ್ಯಾಲೆನ್ಸ್ 6 ಇದೆ, 6 CN ಮೈನಸ್, 6 CN ಮೈನಸ್. ಹಾಗಾದ್ರೆ ನೀವು ಕೇಳ್ಬೋದು ಸರ್ 8 CN ಮೈನಸ್ ಎಲ್ಲಿಂದ ಬಂತು? 8 CN ಮೈನಸ್ ಎಲ್ಲಿಂದನೂ ಬಂದಿಲ್ಲ. ಬಟ್ ಹಿಯರ್ ರಿಮೆಂಬರ್ 2 CN minus out of these ligands satisfying both primary as well as secondary. That's very important point. ನೆನ್ಪಿಟ್ಕೊಳ್ಳಿ, ಎರಡು ಸಯನೈಡ್ ಅಯಾನ್ ಪ್ರೈಮರಿ ವ್ಯಾಲೆನ್ಸಿ ಮತ್ತು ಸೆಕೆಂಡರಿ ವ್ಯಾಲೆನ್ಸಿ ಎರಡನ್ನೂ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಎರಡನ್ನೂ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ದಿಸ್ ಈಸ್ ಅಬೌಟ್ ವರ್ನರ್ಸ್ ಥಿಯರಿ. ಈಗ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳಿದ್ರು ಅಥವಾ ಕೇಳ್ತಾರೆ ಅಂತಂದು ನೋಡಿ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ I hope it is clear for you. ಸೊ ಸ್ವಲ್ಪ ಬ್ಲರ್ ಅಂತ ಕಾಣಿಸಿದ್ರೆ ಸೊ ಸ್ವಲ್ಪ ಓಕೆ. ಆನ್ ದ ಬೇಸಿಸ್ ಆಫ್ ಫಾಲೋವಿಂಗ್ ಅಬ್ಸರ್ವೇಷನ್. ಸೊ ಇದರಲ್ಲಿ ಇಲ್ಲಿ ಕೊಟ್ಟಿರೋದು ಫಾರ್ಮುಲಾ, ಅದನ್ನು ಕೂಡ ಇಲ್ಲಿ ಬರೆದು ಬಿಡ್ತೀನಿ. ಸೊ ಇಲ್ಲಿ ಕೊಟ್ಟಿರೋದು ಫಾರ್ಮುಲಾ, ಇಲ್ಲಿ ಕೊಟ್ಟಿರೋದು ನಂಬರ್ ಆಫ್ AgCl precipitate, ನಂಬರ್ ಆಫ್ AgCl precipitate. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. PdCl2 ಡಾಟ್ 4NH3 ಇದೆ. ಓಕೆ, PdCl3 Cl2 ಡಾಟ್ 4NH3 ಇದೆ. ವಾಟ್ ದೇ ಹ್ಯಾವ್ ಟೋಲ್ಡ್ ಇಸ್ when it is dissolved in AgNO3, 2 moles of AgCl is formed ಅಂತ ಇದೆ. 2 moles of AgCl is formed. 2 moles of AgCl formed ಅಂತ ಅಂದ್ರೆ already in the coordination compound introduction I have told, which is outside the sphere that will get ionized. ಅಂದ್ರೆ secondary valence will get ionized. So outside the sphere ಎಷ್ಟಿದೆ ಅಷ್ಟು ಅಯೋನೈಸ್ ಆಗ್ತದೆ. ಹೆನ್ಸ್ ವಿ ಕ್ಯಾನ್ ಸೇ 2 Cl ಹೊರಗಡೆ ಇರಲೇಬೇಕು, ಹೌದಾ? ಯಾಕಂದ್ರೆ 2 Cl ಸೇರ್ಬಿಟ್ಟು AgNO3 ಜೊತೆ AgCl ಆಗಿದೆ ಅಂತ ಅಂದ್ರೆ ಒಳಗಡೆ ಇರುವಂತಹ ಕಾಂಪ್ಲೆಕ್ಸ್ ಯಾವುದು? PdNH3 4 times. ದಿಸ್ ಶುಡ್ ಬಿ ದ ಆನ್ಸರ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ನೀಟಲ್ಲಿ ಅಥವಾ CET-ಯಲ್ಲಿ ಕೇಳಿರುವಂತಹ ಕ್ವಶನ್. ರಿಮೆಂಬರ್, ಈ ರೀತಿ ಒಂದು ಕಾಂಪ್ಲೆಕ್ಸ್ ಕೊಡ್ತಾರೆ. ಸೊ ಗಿವನ್ ಕಾಂಪ್ಲೆಕ್ಸ್ ಫಾರ್ಮ್ 3 moles of AgCl, 2 moles of AgCl ಅಂತ ಕೊಡ್ತಾರೆ. ಸೊ ಆ AgCl ಎಷ್ಟಾಗಿದೆ ಅನ್ನೋದ್ರ ಮೇಲೆ ರಿಮೆಂಬರ್ ಕಾಂಪ್ಲೆಕ್ಸ್ ಅನ್ನ ನೀವು ಕಂಡುಹಿಡಿಬೇಕು. ಎಷ್ಟು AgCl ಆಗಿದೆ ಅಷ್ಟು Cl ಹೊರಗಡೆ ಇದೆ ಅಂತ ಅರ್ಥ, ಅಷ್ಟು Cl ಹೊರಗಡೆ ಇದೆ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಂತೆ. NiCl4 NiCl2 6s2O. ರಿಮೆಂಬರ್ NiCl2 6s2O when it is dissolved in AgNO3, ಇಲ್ಲೂ ಕೂಡ 2 moles of AgCl is formed. 2 moles of AgCl is formed, right? So then the formula ಏನಂತ ಕೇಳ್ತಾರೆ. 2 moles of AgCl ಅಂತ ಅಂದ್ರೆ Cl2 is outside the sphere ಅಂತ ಅರ್ಥ. 2 Cl outside ಇದೆ. So that formula become NiH2O 6 times Cl2. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ರಿಮೆಂಬರ್, ಎಷ್ಟು ಮೋಲ್ಸ್ AgCl ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ ಫಾರ್ಮುಲಾವನ್ನು ಕಂಡುಹಿಡಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ಸೊ ಹಿಯರ್ ನೋಡಿ, ದಿಸ್ ವಿಲ್ ಟೇಕ್ COCl3 4NH3. ಓಕೆ, COCl3 4NH3 when it is dissolved in AgNO3. So you are going to get 1 mole of AgCl.
1 mole ಆಫ್ AgCl ಬಂದಿದೆ. ಹಾಗಾದ್ರೆ ಫಾರ್ಮುಲಾ ಏನು? ಸೊ ಬಹಳ ಸಿಂಪಲ್. 1 mole ಆಫ್ AgCl ಬಂದಿದೆ ಅಂದರೆ 1 Cl ಔಟ್ಸೈಡ್ ದ ಸ್ಪಿಯರ್ ಇದೆ, ರಿಮೈನಿಂಗ್ ಆಲ್ ಆರ್ ಇನ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್. ಹಾಗಾದ್ರೆ ಏನಾಗ್ತದೆ ಇಲ್ಲಿ? ಸೊ CO NH3 4 times Cl2 ಶುಡ್ ಬಿ ದ ಆನ್ಸರ್. ನೋಡಿ ಈ ರೀತಿಯಾಗಿ CO NH3 4 times Cl2. ಸೊ ಲೈಕ್ ದಿಸ್ ಫಾರ್ಮುಲಾವನ್ನು ಕಂಡುಹಿಡಿಯೋದಿರ್ತದೆ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರ್ತದೆ. ಸೊ ರಿಮೆಂಬರ್ ದಟ್. ಸೊ ದಿಸ್ ಈಸ್ ಅಬೌಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ವರ್ನರ್ಸ್ ಥಿಯರಿ. ಈ ರೀತಿ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ವಿಲ್ ಮೂವ್ ಟು ಇಫೆಕ್ಟಿವ್ ಅಟಾಮಿಕ್ ನಂಬರ್. ಇದು ಓನ್ಲಿ ಫಾರ್ ನೀಟ್. ಅದು ರೀಸೆಂಟ್ ಆಗಿ ಕೇಳಿಲ್ಲ, ಬಟ್ ಪ್ರೀವಿಯಸ್ ಕೇಳಿದ್ದಿದೆ. ಅದಕ್ಕಾಗಿ ಒಂದು ಎಕ್ಸಾಂಪಲ್ನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ ಅಂದರೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಅಂದರೆ ಅಟಾಮಿಕ್ ನಂಬರ್ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ 2 into ಕೋಆರ್ಡಿನೇಷನ್ ನಂಬರ್. ನೆನ್ಪಿಟ್ಕೊಳ್ಳಿ, 2 into ಕೋಆರ್ಡಿನೇಷನ್ ನಂಬರ್. ಬಹಳ ಸಿಂಪಲ್. ಒಂದು ಎಕ್ಸಾಂಪಲ್ ನೋಡೋಣಂತೆ. K4FeCN6. K4FeCN6. ಸೊ ಇದರ ಒಂದು ಎಕ್ಸಾಂಪಲ್ ನಾವು ತಗೊಂಡ್ವಿ ಅಂತ ಅಂದ್ರೆ ಇದರಲ್ಲಿ ನೋಡಿ ಅಟಾಮಿಕ್ ನಂಬರ್ ಇಸ್ 26, EAN is equal to ಅಟಾಮಿಕ್ ನಂಬರ್ 26 ಇದೆ, 26. ದೆನ್ ಆಕ್ಸಿಡೇಷನ್ ಸ್ಟೇಟ್ +2 ಬರ್ತದ, ಅಂದ್ರೆ -2 ಬರೀತೀನಿ, ಪ್ಲಸ್ 2 into ಕೋಆರ್ಡಿನೇಷನ್ ನಂಬರ್ ಇಸ್ 6, ಸೊ ದಟ್ ಈಕ್ವಲ್ ಟು 36. 36 ಬಂದಿದೆ ಅಂತಂದ್ರೆ ಇಟ್ಸ್ ದ ನೆಕ್ಸ್ಟ್ ನೋಬಲ್ ಗ್ಯಾಸ್. ಅದಕ್ಕಾಗಿ ಇದು ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ, ಮೋರ್ ಸ್ಟೇಬಲ್ ಅಂತ ಹೇಳ್ಬೋದು. ಬಟ್ ದಿಸ್ ಈಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ ಟು ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ, ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕ್ರೈಟೀರಿಯಾ. ನೆಕ್ಸ್ಟ್ CO NH3 6 times Cl3. ಈ ಕೇಸಲ್ಲಿ ನೋಡಿ EAN is equal to so cobalt is 27 minus oxidation state of the cobalt is 3, hence I will write 3 plus 6 into 2, coordination number is 6, hence remember 36 you will get. 36 you will get like that. ಮೂರನೇ ಎಕ್ಸಾಂಪಲ್ ನೋಡಿ, Cu NH3 4 time SO4. So here EAN is equal to copper oxidation state atomic number 29 minus 2 plus 2 oxidation state, so plus 2 into 8, answer is 35. Like this, remember EAN we can calculate easily. So EAN can be calculated like this. ನೀವು ಎಲ್ಲದಕ್ಕೂ ಅಪ್ಲೈ ಮಾಡಿ so that you can easily calculate the EAN. ಬಟ್ ರೀಸೆಂಟ್ ಆಗಿ ಕ್ವಶನ್ ಕೇಳಿಲ್ಲ, ಬಟ್ ಗೊತ್ತಿರಲಿ ಅಷ್ಟೇ. ಇದರಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ ಇದೆ ನೋಡಿ. ಆಲ್ರೆಡಿ ಇದನ್ನು ನೋಡಿದ್ವಿ. EAN is 36. ಇದರಲ್ಲಿ EAN is 35. ಇದರಲ್ಲಿ ನೋಡಿ ನಿಕೆಲ್ ಇದೆ, ಹೌದಾ? 28 ಅಟಾಮಿಕ್ ನಂಬರ್ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ 0 ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ 2 into coordination number is 4, so 36 you will get. So CONH3 Cl3 ಇದರಲ್ಲೂ ಕೂಡ ಎಕ್ಸಾಂಪಲ್ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. CO ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? 27, NH3 Cl3, so oxidation state is +3, atomic number 27 +3 ಅಂತಂದ್ರೆ -3 ಬರೀಬೇಕು, so -3 plus 2 into coordination number is 6, 36, right? So like this, remember, like this you are going to get. So EAN can be calculated here. This is about effective atomic number. Next we will see isomerism. Isomerism is nothing but the same molecular formula but having different structures. First we will see structural isomerism, second one is stereoisomerism. Structural isomerism ಅಲ್ಲಿ 4 ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇದೆ. ಅಯೋನೈಸೇಷನ್, ಹೈಡ್ರೇಟ್, ಲಿಂಕೇಜ್, ಕೋಆರ್ಡಿನೇಟ್.
ಸಿಂಪಲ್ ಆಗಿ ಹೇಳ್ತೀನಿ, ಅಯೋನೈಸೇಷನ್ ಅಂತ ಅಂದ್ರೆ ಈ ಕೇಸಲ್ಲಿ ರಿಮೆಂಬರ್ ಡಿಫ್ರೆಂಟ್ ಅಯಾನ್ಸ್ ಶುಡ್ ಬಿ ಫಾರ್ಮ್ಡ್. ಡಿಫ್ರೆಂಟ್ ಅಯಾನ್ಸ್ ಫಾರ್ಮ್ ಆಗಬೇಕು, ಡಿಫ್ರೆಂಟ್ ಅಯಾನ್ಸ್ ಫಾರ್ಮ್ ಆಗಬೇಕಷ್ಟೇ. ಡಿಫ್ರೆಂಟ್ ಅಯಾನ್ಸ್ ಫಾರ್ಮ್ ಆಗಬೇಕು. ಓಕೆ, ಸೊ ಎರಡನೇ ಕೇಸಲ್ಲಿ ಹೈಡ್ರೇಟ್ ಐಸೋಮೆರಿಸಮ್ ಅಂತಂದ್ರೆ ಈ ಕೇಸಲ್ಲಿ ವಾಟರ್ ಆಸ್ ಲಿಗ್ಯಾಂಡ್ಸ್ ಇರಬೇಕು, ವಾಟರ್ ಆಸ್ ಲಿಗ್ಯಾಂಡ್ ಇರಬೇಕು, ರೈಟ್. ಲಿಂಕೇಜ್ ಅಲ್ಲಿ ದರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇರಬೇಕು. ಆಂಬಿಡೆಂಟೇಟ್ ಲಿಗ್ಯಾಂಡ್ ಲೈಕ್ CN- ಅಥವಾ SCN ಅಥವಾ NO2. These ligands, if it is present, definitely they can exhibit linkage isomerism. Coordination isomerism ಗೆ 2 coordination sphere will be like this. ಈ ರೀತಿ ಇರಬೇಕು coordination sphere, then only it can exhibit coordination isomerism. ಅಂದ್ರೆ easy to identify this isomerism. Example ನೋಡೋಣಂತೀಗ. ನೀವು ಎಕ್ಸಾಂಪಲ್ ನೋಡ್ತಾ ಹೋದ್ರಿ ಅಂದ್ರೆ, ಸೊ ಹಿಯರ್ ಫಾರ್ ಎಕ್ಸಾಂಪಲ್ CO NH3 5 times SO4, outside the coordination sphere there is a Br. This if I write the isomer of that NH3 5 times Br SO4, like this, remember, right? So SO4 is outside the sphere in the second complex, inside the sphere in the first complex, so that ions will be different, because here Br minus ion you will get, here you will get SO4 2 minus ions. Coordination number remains same, molecular formula remains same, but only the different ions present in the solution. Hydrate isomerism example ಏನಂತಂದ್ರೆ CrH2O 6 Cl3, CrH2O6 Cl3. So this will have a isomer like this, remember, CrH2O 5 times 1 Cl will be inside the sphere, Cl2 dot H2O. ಇಲ್ಲೇನಾಗಿದೆ ಅಂತ ಅಂದ್ರೆ ಡಿಫರೆಂಟ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಆಸ್ ಅ ಲಿಗ್ಯಾಂಡ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಬಟ್ 6 ಹಿಯರ್ 5 ಹಿಯರ್. Different number of water molecules present as a ligand. Because of this reason, remember, so hydrate isomerism we call it as this, we call it as hydrate isomerism. Then ambidentate ligand ಇರಬೇಕಂತ ಹೇಳಿದ್ವಿ, ಬಹಳ ಸಿಂಪಲ್. CO NH3 5 times NO2 plus 2 CO NH3 5 times ONO plus 2. See, NO2 plus 2, ONO plus 2. ನೋಡಿ, ಇಲ್ಲಿ ನೈಟ್ರೋಜನ್ ಲಿಂಕ್ ಆಗಿರ್ತದೆ, ಆಕ್ಸಿಜನ್ ಲಿಂಕ್ ಆಗಿರ್ತದೆ. ಲಿಂಕೇಜ್ ಐಸೋಮೆರಿಸಮ್. ಓನ್ಲಿ ದ ಲಿಂಕೇಜ್ ಬಿಟ್ವೀನ್ ಲಿಗ್ಯಾಂಡ್ ಅಂಡ್ ದ ಮೆಟಲ್ ಅಯಾನ್ ಇಸ್ ಡಿಫರೆಂಟ್, ರಿಮೆಂಬರ್. ಅಂದ್ರೆ ಡಿಫರೆಂಟ್ ಲಿಗೇಟಿಂಗ್ ಆಟಮ್ಸ್. ಹಿಯರ್ ನೈಟ್ರೋಜನ್, ಹಿಯರ್ ಇಟ್ ಇಸ್ ಆಕ್ಸಿಜನ್. ಸಚ್ ಎಕ್ಸಾಂಪಲ್. ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತಂದ್ರೆ ಬಹಳ ಸಿಂಪಲ್ ನೋಡಿ. CONH3 6 times CrCN 6 times. This is one complex. Okay, so ಇದಕ್ಕೆ ಐಸೋಮೆರಿಸಮ್ ಬರೀರಿ. ಐಸೋಮೆರಿಸಮ್ ಬಂದ್ರೆ ಏನಾಗ್ತದೆ, CrCO ಅಲ್ಲೇ ಇಡಿ, ಲಿಗ್ಯಾಂಡ್ ಇಂಟರ್ಚೇಂಜ್ ಮಾಡಿ. CO CN 6 times Cr NH3 6 times. ನೋಡಿ, so here we have interchanged ammonia and cyanide as a ligand. So this is an example for coordination isomerism. So these are the 4 isomerism: ionization, linkage, hydrate and coordination isomerism. Coordination ಗೆ ಈ ರೀತಿ ಡಬಲ್ ಕಾಂಪ್ಲೆಕ್ಸ್ ಇರಬೇಕು. ಅಂದ್ರೆ ಇದನ್ನು ನಾವು ಹೆಟ್ರೋನ್ಯೂಕ್ಲಿಯರ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಲೈಕ್ ದಟ್ ಇಟ್ ಶುಡ್ ಬಿ, ರಿಮೆಂಬರ್ ದಟ್. ನೆಕ್ಸ್ಟ್ ವಿಲ್ ಮೂವ್ ಟು ಜಾಮೆಟ್ರಿಕಲ್ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮೆರಿಸಮ್ ದಲ್ಲಿ 2 ಟೈಪ್, ಒಂದು ಜಾಮೆಟ್ರಿಕಲ್, ಇನ್ನೊಂದು ಆಪ್ಟಿಕಲ್. ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಅಂದ್ರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್, ರಿಮೆಂಬರ್, ಸಿಸ್ ಟ್ರಾನ್ಸ್ isomerism. Cis trans isomerism, remember.
ಸಿಸ್ ಟ್ರಾನ್ಸ್ ಐಸೋಮೆರಿಸಮ್ ಯಾಕೆ ಹೇಳ್ತೀವಿ ಅಂದ್ರೆ ಸೇಮ್ ಸೈಡ್ ಇದ್ರೆ ಸಿಸ್ ಅಂತ ಹೇಳ್ತೀವಿ, ಅಪೋಸಿಟ್ ಸೈಡ್ ಇದ್ರೆ ಟ್ರಾನ್ಸ್ ಅಂತ ಹೇಳ್ತೀವಿ ಜಾಮೆಟ್ರಿಕಲ್ ಐಸೋಮೆರಿಸಮ್ದಲ್ಲಿ. ಸೊ ಇದರಲ್ಲಿ ಒಂದು ಪಾಯಿಂಟ್ ನೀವು ಏನ್ ನೆನ್ಪಿಟ್ಕೋಬೇಕಂತ ಅಂದ್ರೆ ವೆರಿ ಇಂಪಾರ್ಟೆಂಟ್, ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ does not show geometrical isomerism. Tetrahedral complexes does not show geometrical isomerism. ಯಾಕೆ ಅಂತಂದ್ರೆ ಇನ್ ಕೇಸ್ ಆಫ್ ದ ಟೆಟ್ರಾಹೆಡ್ರಲ್, ರಿಮೆಂಬರ್ all the four relative positions of the ligand will be same. And also if you see ಟೆಟ್ರಾಹೆಡ್ರಲ್ ಅಲ್ಲಿ ಈ ರೀತಿ ಇರುವಂತದ್ದು, ಹೌದಾ, ಟೆಟ್ರಾಹೆಡ್ರಲ್ ಅಲ್ಲಿ ಈ ರೀತಿ ಇರುವಂತದ್ದು, ಹಿಯರ್ ಯು ಕೆನಾಟ್ ಸೇ ವಿಚ್ ಈಸ್ ಸಿಸ್ ಅಂಡ್ ವಿಚ್ ಈಸ್ ಟ್ರಾನ್ಸ್ ಹೇಳೋದಕ್ಕೆ ಬರೋದೇ ಇಲ್ಲ. ಯಾವುದು ಸಿಸ್ ಯಾವುದು ಟ್ರಾನ್ಸ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದರಲ್ಲಿ. ಸೊ ಅದಕ್ಕೆ ರಿಮೆಂಬರ್, ಇದಕ್ಕೆ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ಗೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಇಲ್ಲ. ಹಾಗಾದ್ರೆ ಫಸ್ಟ್ ವಿಲ್ ಸಿ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ ಕತೆ ಏನು. ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ ಕತೆ ಏನು? ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ ಅಲ್ಲಿ ರಿಮೆಂಬರ್ ಇನ್ ದಿಸ್ ಕೇಸ್ MA4 ಟೈಪ್ ಅಂದ್ರೆ ಎಲ್ಲ 4 ಲಿಗ್ಯಾಂಡ್ ಸೇಮ್ ಇದ್ರೆ, ಅಥವಾ MA3B ಟೈಪ್ ಅಂದ್ರೆ 3 ಲಿಗ್ಯಾಂಡ್ ಸೇಮ್ ಇದೆ, 1 ಲಿಗ್ಯಾಂಡ್ ಡಿಫರೆಂಟ್ ಇದೆ. ಸೊ ಡಸ್ ನಾಟ್ ಶೋ ರಿಮೆಂಬರ್. ಸೊ ದಿಸ್ ಡಸ್ ನಾಟ್ ಶೋ. ದೆನ್ ಈ ಕೇಸಲ್ಲಿ ಇಫ್ ಇಟ್ ಈಸ್ ರಿಮೆಂಬರ್ MA2B2 or MA2BC or MABCD which can show geometrical isomerism. ಒಂದು ಎಕ್ಸಾಂಪಲ್ ತಗೊಳ್ಳಂತೆ, ಸಿಸ್ ಪ್ಲಾಟಿನ್ ಅಂತ ಹೇಳ್ತೀವಿ ನಾವು, ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್. ಪ್ಲಾಟಿನಮ್ NH3 ಟ್ವೈಸ್ Cl2 ಸಿಸ್ ಪ್ಲಾಟಿನ್ ಅಂತ ಹೇಳ್ತೀವಿ. ಸೊ ಸಿಸ್ ಮತ್ತೆ ಟ್ರಾನ್ಸ್ಫಾರ್ಮ್ ಅನ್ನ ಬರೆಯೋಣಂತೆ. ಇದಕ್ಕೆ ನೋಡಿ, ಸಿಸ್ ಟ್ರಾನ್ಸ್ಫಾರ್ಮ್ ಅನ್ನ ಹೇಗೆ ಬರೀತೀವಿ ಅಂದ್ರೆ NH3 ಹಿಯರ್, NH3 ಹಿಯರ್, Cl ಹಿಯರ್. ನೋಡಿ ಇದೇನಂತ ಕಾಣಿಸ್ತದೆ ನಿಮಗೆ? ನೋಡಿ NH3 ಸೇಮ್ ಸೈಡ್ ಇದೆ, Cl ಸೇಮ್ ಸೈಡ್ ಇದೆ. ಹೆನ್ಸ್ ವಿ ಕ್ಯಾನ್ ಸೇ ದಿಸ್ ಆಸ್ ಸಿಸ್. ಹಾಗಾದ್ರೆ ಟ್ರಾನ್ಸ್ಫಾರ್ಮ್ ಅನ್ನ ಬರೆದ್ರೆ ಏನಾಗ್ತದೆ? ಸೊ ಟ್ರಾನ್ಸ್ಫಾರ್ಮ್ ವಿಲ್ ಬಿ ಲೈಕ್ ದಿಸ್. ರಿಮೆಂಬರ್, ಪ್ಲಾಟಿನಮ್ NH3 Cl. ನೋಡಿ ಟ್ರಾನ್ಸ್ಫಾರ್ಮ್ ಇಸ್ ಲೈಕ್ ದಿಸ್, NH3 Cl like this. Remember, this is cis and transform. So ಇನ್ನೊಂದು ಎಕ್ಸಾಂಪಲ್ ಇದೆ, MABCD. ಇದರಲ್ಲಿ ನೆನ್ಪಿಟ್ಕೊಳ್ಳಿ, there will be 2 cis and 1 trans. 2 cis and 1 trans. ಹೇಗಾಗ್ತದೆ ಅದನ್ನು ಕೂಡ ತೋರಿಸ್ತೀನಿ ಕ್ವಿಕ್ ಆಗಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, M ಮೊದಲೇನು ಬರೀತೀರಿ ಅಂತ ಅಂದ್ರೆ ಯು ರೈಟ್ ABCD ಲೈಕ್ ದಿಸ್, ನಾರ್ಮಲ್ ಆಗಿ ಬರೆದ್ಬಿಡೋದು. ಇದರ ಇನ್ನೊಂದು ಫಾರ್ಮ್ ಹೇಗೆ ಬರೆಯೋದು ಅಂತ ಅಂದ್ರೆ ಅದಕ್ಕೊಂದು ಟೆಕ್ನಿಕ್ ಇದೆ. ಯಾವುದಾದ್ರೂ ಒಂದು ಪೊಸಿಷನ್ ಅನ್ನ ಫಿಕ್ಸ್ ಇಡಿ. ಐ ವಿಲ್ ಫಿಕ್ಸ್ ದಟ್ ಎ ಫಿಕ್ಸ್ ಮಾಡಿ, B to C, C to D, D to B ಇಂಟರ್ಚೇಂಜ್ ಮಾಡಿ. ಸೊ B to C ಇಂಟರ್ಚೇಂಜ್ ಮಾಡಿದ್ರೆ ಸೊ B ಬರ್ತದೆ, ಇಲ್ಲಿ C ಬರ್ತದೆ, ಇಲ್ಲಿ D ಬರ್ತದೆ, ಇಲ್ಲಿ A ಹಾಗೆ ಇರ್ತದೆ. ಮತ್ತೆ ಇನ್ನೊಂದು ಬರೀರಿ ಸಿಮಿಲರ್ಲಿ, A ಫಿಕ್ಸ್ ಇಡಿ, A ಫಿಕ್ಸ್ ಇಟ್ಟು ಕ್ಲಾಕ್ ವೈಸ್ ಅಲ್ಲಿ ಚೇಂಜ್ ಮಾಡ್ತಾ ಹೋಗಿ. ಸೊ C D ಜಾಗದಲ್ಲಿ ಬರಬೇಕು, C ಇಲ್ಲಿ D ಇಲ್ಲಿ B. ಈಗ 4ನೇ ಫಾರ್ಮ್ ಬರಲಿಕ್ಕೆ ಬರೋದಿಲ್ಲ ನಿಮಗೆ, ಯಾಕಂದ್ರೆ A ಫಿಕ್ಸ್ ಇಟ್ಟು ಮತ್ತೆ ಚೇಂಜ್ ಮಾಡಿದ್ರೆ ಇದೇ ಫಾರ್ಮ್ ಬರ್ತದೆ. ಹೆನ್ಸ್ ಡೋಂಟ್ ರೈಟ್. ಈಗ ನೋಡಿ ನಾನು ಬರೀತೀನಿ, ಇದು ನನಗೆ ಸಿಸ್, ಇದು ನನಗೆ ಸಿಸ್, ಇದು ನನಗೆ ಟ್ರಾನ್ಸ್. ಗೊತ್ತಿರಲಿ, ನನ್ನ ಸಿಸ್ ನಿಮಗೆ ಟ್ರಾನ್ಸ್ ಆಗ್ಬೋದು, ನಿಮ್ಮ ಸಿಸ್ ನನಗೆ ಟ್ರಾನ್ಸ್ ಆಗ್ಬೋದು. ಒಟ್ನಲ್ಲಿ ಯಾರೇ ಏನೇ ಹಿಡಿದ್ರು ಕೂಡ 2 ಸಿಸ್ 1 ಟ್ರಾನ್ಸ್ ಬರಲೇಬೇಕು.
ಹೇಗೆ ನೋಡಿ, ಈಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಐ ವಿಲ್ ಕನ್ಸಿಡರ್ ಎ ಡಿ ಕನ್ಸಿಡರ್ ಮಾಡ್ತೀನಿ. ಎ ಡಿ ಸೇಮ್ ಸೈಡ್ ಸಿಸ್, ಎ ಡಿ ಸೇಮ್ ಸೈಡ್ ಸಿಸ್, ಎ ಡಿ ಅಪೋಸಿಟ್ ಸೈಡ್ ಟ್ರಾನ್ಸ್. ನನ್ನ ಪ್ರಕಾರ ಇದು. ಈಗ ನಿಮ್ಮ ಪ್ರಕಾರ ಎ ಬಿ ಕನ್ಸಿಡರ್ ಮಾಡಿದರೆ ಎ ಬಿ ಸೇಮ್ ಸೈಡ್ ಸಿಸ್ ಬಟ್ ಎ ಬಿ ಅಪೋಸಿಟ್ ಸೈಡ್ ಟ್ರಾನ್ಸ್, ಎ ಬಿ ಸೇಮ್ ಸೈಡ್ ಸಿಸ್ ಅಂದ್ರೆ ನಿಮಗೂ ಕೂಡ 2 ಸಿಸ್ 1 ಟ್ರಾನ್ಸ್ ಬಂತು. ಬಟ್ ನನ್ನ ಸಿಸ್ ನಿಮಗೆ ಟ್ರಾನ್ಸ್ ಆಗಿತ್ತು, ನಿಮ್ಮ ಟ್ರಾನ್ಸ್ ನನಗೆ ಸಿಸ್ ಆಯಿತು ಅಷ್ಟೇ. ಸೊ ಹೆನ್ಸ್ ರಿಮೆಂಬರ್, ದಿಸ್ ಈಸ್ ದ ವೇ 2 cis and 1 trans going to form. ಓಕೆ, ಸೊ MABCD ವಿಲ್ ಫಾರ್ಮ್ ದಿಸ್. CET ಕೇಳಿದರೆ, ನೀಟಲ್ಲೂ ಕೇಳಿದರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಲ್ ಸಿ ಆಪ್ಟಿಕಲ್ಕಿಂತ ಮುಂಚೆ ಇನ್ನೊಂದು ನೋಡೋಣಂತೆ. ಆಕ್ಟಾಹೆಡ್ರಲ್ ಕೇಸಲ್ಲಿ ಇದು ಹೇಗೆ ವರ್ಕೌಟ್ ಆಗ್ತದೆ? ಆಕ್ಟಾಹೆಡ್ರಲ್ ಕೇಸಲ್ಲಿ ವಿಚ್ ಡಸ್ ನಾಟ್ ಶೋ, ಅದನ್ನ ನೆನ್ಪಿಟ್ಕೋಬಿಡಿ ಮೊದಲು. ವಿಚ್ ಡಸ್ ನಾಟ್ ಶೋ, ದಟ್ ಈಸ್ MA6 ಡಸ್ ನಾಟ್ ಶೋ, MA5B ಡಸ್ ನಾಟ್ ಶೋ, MA5B ತೋರಿಸೋದಿಲ್ಲ, A6 ತೋರಿಸ್ತದೆ, ಸಾರಿ A6 ತೋರಿಸೋದಿಲ್ಲ, A5Bನೂ ತೋರಿಸೋದಿಲ್ಲ. ರಿಮೆಂಬರ್ ದ್ಯಾಟ್. ದೆನ್ AA ಥ್ರೈಸ್, ಇದು ಕೂಡ ತೋರಿಸೋದಿಲ್ಲ. AA ಅಂತ ಅಂದ್ರೆ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಅರ್ಥ, ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಅರ್ಥ. ಸೊ ರಿಮೆಂಬರ್. ಸೊ ನಾವು ಈಗ ನೋಡ್ತಾ ಹೋಗೋಣ ಯಾವ್ದು ತೋರಿಸೋದಾಗಾದ್ರೆ ವಿಚ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್, ಅದು ಯಾವುದು ಅಂತ ಅಂದ್ರೆ ದೀಸ್ ಆರ್ ದ ಎಕ್ಸಾಂಪಲ್. That is MA4B2, MA3B3, MA2B2C2, MABCDEF, MA2AA ಟ್ವೈಸ್ ಅಂದ್ರೆ 2 ಬೈಡೆಂಟೇಟ್ ಲಿಗ್ಯಾಂಡ್, 2 ಮೋನೋಡೆಂಟೇಟ್. ಹಿಂಗಿದ್ರು ತೋರಿಸ್ತದ ಅಥವಾ ಹೀಗಿದ್ರು ತೋರಿಸ್ತದ. MAA ಟ್ವೈಸ್ AB ಇದ್ರು ಕೂಡ ತೋರಿಸ್ತದ. ಇವೆಲ್ಲ ತೋರಿಸುವಂಥದ್ದು. ಒಂದು ಎಕ್ಸಾಂಪಲ್ ನೋಡೋಣಂತೆ ಇಲ್ಲಿ ಯಾವ ರೀತಿ ಇರ್ತದ ಅಂತ ಅಂದ್ರೆ, ಒಂದು ಡೈರೆಕ್ಟ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಅಂದ್ರೆ ಜನರಲ್ ಎಕ್ಸಾಂಪಲ್. ಇದು ಆಕ್ಟಾಹೆಡ್ರಲ್ ಶೇಪ್, ಹೌದಾ? ABCDEF, ರೈಟ್? ABCDEF ಈ ರೀತಿ ಇದೆ. ಸೊ ಇಲ್ಲಿ ABCDEF ಅನ್ನೋದಕ್ಕಿಂತ ಐ ವಿಲ್ ರೈಟ್ ಇಟ್ ಆಸ್ 1 2 3 4 5 6. In this case remember ಸಿಸ್ ಫಾರ್ಮ್ ಅಂಡ್ ಟ್ರಾನ್ಸ್ಫಾರ್ಮ್, ಯಾವ್ಯಾವ ಪೊಸಿಷನ್ ಸಿಸ್ ಮತ್ತು ಟ್ರಾನ್ಸ್ ಅಂತ ನೋಡಿದ್ರೆ, ಟ್ರಾನ್ಸ್ ಹೇಳ್ತೀನಿ ಬಹಳ ಸಿಂಪಲ್ ನೋಡಿ. ಅಪೋಸಿಟ್ 1 4 ರೈಟ್, 2 5, ದೆನ್ 3 6. ನೋಡ್ತಾ ಹೋಗಿ ಇಲ್ಲಿ. ಸೊ 1 4 2 5 3 6 ಅಪೋಸಿಟ್, ಹೌದಾ? ಸೊ ಇವಷ್ಟು ಟ್ರಾನ್ಸ್. ಇದು ಬಿಟ್ಟರೆ ನಿಮಗೆ ಮನಸ್ಸಿಗೆ ಬಂದಿದ್ದ ನಂಬರ್ ಬರೀರಿ, 2 ಸೇರಿಸಿ, ಆಲ್ ದೋಸ್ ಆರ್ ಟ್ರಾನ್ಸ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ 5 6. ಓಕೆ, 5 6 ರೈಟ್. ಸೊ ಐ ವಿಲ್ ರೈಟ್ 1 5 ಇಲ್ಲ ಇದರಲ್ಲಿ, ಅದು ಕೂಡ ಸಿಸ್ಸೆ. ಯಾಕಂದ್ರೆ 1 ಮತ್ತೆ 5 ಇಟ್ ಈಸ್ ಸಿಸ್ ಫಾರ್ಮ್. ರಿಮೆಂಬರ್, ಅಡ್ಜಸೆಂಟ್ ಟು ಈಚ್ ಅದರ್ ಇರ್ತದೆ. ಯಾಕಂದ್ರೆ 2 3 5 6 ಪೊಸಿಷನ್ಸ್ ಆರ್ ಆನ್ ದ ಪ್ಲೇನ್. ಫಸ್ಟ್ ಪೊಸಿಷನ್ ಇಸ್ ಅಬೋವ್ ದ ಪ್ಲೇನ್ and the 6th position is below the flame. Fourth position is below the frame, below the plane. Remember. So because of that, any number you can write. Nodi 2 4 ಇಲ್ಲಿ ಇಲ್ಲ, ಹೌದಾ? ನಾ ಇಲ್ಲಿ 2 4 ಬರೀತೀನಿ. So this is also cis. ಯಾಕೆ ಅಂತ ಅಂದ್ರೆ 2 and 4 on the plane, below the plane. So they are cis form. Like this, ನೀವು ಯಾವುದೇ 2 position ಬರೀರಿ, all those comes under cis form. Trans only these 3, 1 4 2 5 and 3 6 forms. Remember. So very easy to remember like this. But ಇದರಲ್ಲಿ ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಇವೆಲ್ಲ cis trans ತೋರಿಸ್ತದ ಎಕ್ಸೆಪ್ಟ್ ದಿಸ್.
ಎಕ್ಸೆಪ್ಟ್ ದಿಸ್. ಹಾಗಾದ್ರೆ ಅದೇನು ತೋರಿಸ್ತದ? ಅದಕ್ಕೊಂದು ಎಕ್ಸಾಂಪಲ್ ಬರೀತೀನಿ ನೋಡಿ. CO NH3 5 times, sorry, NH3 3 times Cl3 ತಗೋರಿ ಅಥವಾ NO2 ಥ್ರೈಸ್ ತಗೊಳ್ಳಿ, ನಡೀತದ. ಒಟ್ನಲ್ಲಿ ದಿಸ್ ಶುಡ್ ಬಿ A3B3 ಟೈಪ್ ಇರಬೇಕು ಅಷ್ಟೇ. A3B3 ಟೈಪ್ ಇರಬೇಕು. ಈ ಕೇಸಲ್ಲಿ ಹೌ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್? ಇಲ್ಲಿ ಸಿಸ್ ಟ್ರಾನ್ಸ್ ಬರೋದಿಲ್ಲ. ರಿಮೆಂಬರ್ ಹಿಯರ್ ಟೂ ಫಾರ್ಮ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಒನ್ ಈಸ್ ಫೇಶಿಯಲ್ ಅಂತ ಕರಿತೀವಿ, ಅನದರ್ ಒನ್ ಈಸ್ ವಿ ಕಾಲ್ ಇಟ್ ಆಸ್ ಮೆರಿಡಿಯೋನಲ್. ಮೆರಿಡಿಯೋನಲ್ ಅಂತ ಕರಿತೀವಿ. ಫೇಶಿಯಲ್, ಮೆರಿಡಿಯೋನಲ್. ಸೊ ಫೇಶಿಯಲ್ ಫಾರ್ಮಲ್ ಏನಾಗ್ತದ ಅಂದ್ರೆ ಫೇಶಿಯಲ್ ಫಾರ್ಮಲ್ಲಿ ಲೈಕ್ ದಿಸ್. ಸೊ ಮೆರಿಡಿಯೋನಲ್ಲಿ ಮೊದಲು ಬಾಂಡ್ ಅನ್ನು ಹಾಕೊಂಡು ಬಿಡೋಣಂತೆ. ನಾವು ರಿಮೆಂಬರ್ ಫೇಸ್ ಅಂದ್ರೆ ಏನು? ಫೇಸ್ ಅಂತ ಅಂದ್ರೆ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಫೇಸ್. ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಫೇಸ್. ಅದಾದ್ರೂ ಅಂತ ಇಟ್ಕೊಳ್ಳಿ ಅಥವಾ ಇದನ್ನಾದ್ರೂ ತಗೊಳ್ಳಿ, ಫೇಸ್ ಇದು, ರೈಟ್? ಸೊ ಫೇಶಿಯಲ್ ಇದು. ಸೊ ಈಗ ಏನಾಗ್ತದ ಅಂತಂದ್ರೆ ಮೂರ್ ಲಿಗ್ಯಾಂಡ್ ನೀನು ಈ ರೀತಿ ಇಡಿ. Cl 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 NO2 NO2 ಸಾರಿ NO2 ಬರದೆ ನಾನು NH3 ಬರೀಬೇಕು. NH3 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 ಲೈಕ್ ದಿಸ್. ರಿಮೆಂಬರ್, ಸೊ ಅಂದ್ರೆ ಇವು ಮೂರು ಫೇಸ್, ಇವು ಮೂರು ಫೇಸ್. ಇದು ಫೇಶಿಯಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಮೆರಿಡಿಯೋನಲ್ ಅಂತ ಅಂದ್ರೆ ದಿಸ್ ಒನ್. ರಿಮೆಂಬರ್, ದಿಸ್ ಈಸ್ ಕಾಲ್ಡ್ ಆಸ್ ಮೆರಿಡಿಯೋನಲ್ ಪ್ಲೇನ್. ದಿಸ್ ಈಸ್ ಕಾಲ್ಡ್ ಆಸ್ ಮೆರಿಡಿಯೋನಲ್ ಪ್ಲೇನ್. ಆ ಪ್ಲೇನ್ ಮೇಲೆ ಮೂರು ಇರಬೇಕು. ಸೊ ಮೂರ್ ಅಂದ್ರೆ ಯಾವುದು? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ತಗೊಳ್ಳಿ. ಐ ವಿಲ್ ರೈಟ್ Cl Cl Cl, then remaining NH3 I'm going to write it here. NH3 ನೋಡಿ, Cl 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 NH3 NH3 NH3, ರೈಟ್? ಸೊ ಮೆರಿಡಿಯೋನಲ್ ಐಸೋಮರ್ ಅಂತ ಕರಿತೀವಿ ನಾವು ಇದಕ್ಕೆ, ಮೆರಿಡಿಯೋನಲ್ ಐಸೋಮರ್. ಸೊ ಲೈಕ್ ದಿಸ್. ರಿಮೆಂಬರ್, ನೀವು ಅದನ್ನ NH3 ಆದ್ರೂ ಇಟ್ಕೊಳ್ಳಿ, Cl ಆದ್ರೂ ಇಟ್ಕೊಳ್ಳಿ, ಬಟ್ ನಲ್ಲಿ ಒಟ್ನಲ್ಲಿ ಪ್ಲೇನ್ ಮೇಲೆ ಇದ್ರೆ ಮೆರಿಡಿಯೋನಲ್, ಫೇಸ್ ಮೇಲೆ ಇದ್ರೆ ಫೇಶಿಯಲ್. ದಿಸ್ ಈಸ್ ಅಬೌಟ್ ಜಾಮೆಟ್ರಿಕಲ್ ಐಸೋಮೆರಿಸಮ್. ನೆಕ್ಸ್ಟ್ ವಿಲ್ ಮೂವ್ ಟು ಆಪ್ಟಿಕಲ್ ಐಸೋಮೆರಿಸಮ್. ಆಪ್ಟಿಕಲ್ ಐಸೋಮೆರಿಸಮ್ ಅಲ್ಲಿ ರಿಮೆಂಬರ್ ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಡೆಕ್ಸ್ಟ್ರೋ, ಒನ್ ಇಸ್ ಲಿವೋ. ಡಿ ಅಂಡ್ ಎಲ್ ಐಸೋಮರ್ ಅಂತ ಕರಿತೀವಿ, ಹೌದಾ? ಡೆಕ್ಸ್ಟ್ರೋ ಅಂತಂದ್ರೆ ಪ್ಲೇನ್ ಪೊಲರೈಸ್ಡ್ ಲೈಟ್ ರೊಟೇಟ್ ಟುವರ್ಡ್ಸ್ ರೈಟ್ ಡೈರೆಕ್ಷನ್. ಪ್ಲೇನ್ ಪೊಲರೈಸ್ಡ್ ಲೈಟ್ ರೊಟೇಟ್ ಟುವರ್ಡ್ಸ್ ಲೆಫ್ಟ್ ಡೈರೆಕ್ಷನ್. This is right direction, this is left direction. Remember that. Now, ಈ ಕೇಸಲ್ಲಿ ನೆನ್ಪಿಟ್ಕೊಳ್ತಾ ಹೋಗಿ. Here, first important point is tetrahedral and square planar complexes does not show. So remember, tetrahedral and square planar complexes does not show. Square planar complexes alli because of the plane of symmetry it does not show. Tetrahedral complexes alli relative positions of all the four ligands are same, hence it does not show. ಅದರಲ್ಲೂ ಒಂದು ಟ್ವಿಸ್ಟ್ ಏನಿದೆ ಅಂದ್ರೆ ಇದುವರೆಗೆ ನಮಗೆ ಟೆಟ್ರಾಹೆಡ್ರಲ್ದಲ್ಲಿ MABCD ಟೈಪ್ ಆಫ್ ಕಂಪೌಂಡ್ ಬಂದಿಲ್ಲ. ಹಾಗೇನಾದ್ರೂ ಬಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಶೋ ಆಪ್ಟಿಕಲ್ ಐಸೋಮೆರಿಸಮ್. ಬಟ್ ಈಗ ನಮ್ಮ ಹತ್ರ ಇಲ್ಲ MABCD 4 ಬೇರೆ ಲಿಗ್ಯಾಂಡ್ ಇರುವಂತಹ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್. ಅದಕ್ಕೆ ಈಗಲೂ ಕೂಡ ನಾವು ಬರೆಯೋದು ಇಟ್ ಡಸ್ ನಾಟ್ ಶೋ ಅಂತ. ದೆನ್ ಸೆಕೆಂಡ್ ಒನ್ ಆಕ್ಟಾಹೆಡ್ರಲ್ ಕ್ಯಾನ್ ಶೋ. ಅದರಲ್ಲಿ ಮತ್ತೆ ರಿಮೆಂಬರ್ ಟ್ರಾನ್ಸ್ಫಾರ್ಮ್ ಆಫ್ ದ ಜಾಮೆಟ್ರಿಕಲ್ ಐಸೋಮರಿಸಮ್ does not show. Transform of the geometrical isomerism, it does not show.
ಆಕ್ಟಾಹೆಡ್ರಲ್ ತೋರಿಸ್ತದೆ, ಬಟ್ ಟ್ರಾನ್ಸ್ಫಾರ್ಮ್ ಆಫ್ ದ ಜಾಮೆಟ್ರಿಕಲ್ ಐಸೋಮೆರಿಸಮ್ ವಿಚ್ ಡಸ್ ನಾಟ್ ಶೋ. ನಾವು ಆಕ್ಟಾಹೆಡ್ರಲ್ದಲ್ಲೂ ಮತ್ತೆ ಬೇರೆ ಇದೆ. ಸೊ ಆಕ್ಟಾಹೆಡ್ರಲ್ ಅಲ್ಲಿ ಆಕ್ಟಾಹೆಡ್ರಲ್ದಲ್ಲಿ ವಿಚ್ ಡು ನಾಟ್ ಶೋ ಅದು ಯಾವುದು ಅಂತ ಅಂದ್ರೆ, ಒನ್ಸ್ ಅಗೇನ್ MA6 does not show, MA5B which does not show, A5B ತೋರಿಸೋದಿಲ್ಲ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ MA4B2 also which does not show. MA4B2 also does not show because relative positions will be same. A4B2 ತೋರಿಸೋದಿಲ್ಲ ಅನ್ನೋದು ಗೊತ್ತಿರಲಿ. Then A3B3 is also does not show. A3B3 facial meridional ತೋರಿಸ್ತದೆ, ಬಟ್ ಆಪ್ಟಿಕಲ್ ತೋರಿಸೋದಿಲ್ಲ. ದೆನ್ ವಿಚ್ ಶೋ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಬಂದಾಗ MAA thrice can show very easily. MAA thrice can show, remember, very important. MAA twice A2 can show, MAA twice BC can show, ಅಂದ್ರೆ ಎರಡು ಡಿಫರೆಂಟ್ ಲಿಗ್ಯಾಂಡ್ ಇದ್ರೆ ಅದು ಕೂಡ ತೋರಿಸ್ತದೆ. ಸೊ ದೆನ್ A2B2 C2 can show. So these are the complexes which can show optical isomerism. Generally questions will be like which does not show, which show, like that it will be. ಸೊ ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ತದೆ. ಆಕ್ಟಾಹೆಡ್ರಲ್ ಮತ್ತೆ ಸ್ಕ್ವೇರ್ ಪ್ಲೇನಾರ್ ತೋರಿಸೋದಿಲ್ಲ, ಆಪ್ಟಿಕಲ್ ಅಲ್ಲಿ ಇದು ತೋರಿಸ್ತದೆ. ಡೆಕ್ಸ್ಟ್ರೋ ಅಂಡ್ ಡಿವೋ ರೊಟೇಟರಿ. ಒಂದು ನೀವೇನು ಬರೀತೀರಿ, ಡೆಕ್ಸ್ಟ್ರೋ ಬರೀತೀರಿ, ಅದರ ಮಿರರ್ ಇಮೇಜ್ ವಾಟ್ ಎವರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಏನು ಬರೀತೀರಿ ದಟ್ ಈಸ್ ಲಿವೋ ಆಗಿರ್ತದೆ. ಸೊ ದಿಸ್ ಈಸ್ ಅಬೌಟ್ ಆಪ್ಟಿಕಲ್ ಐಸೋಮೆರಿಸಮ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದ ಪಾರ್ಟ್ 2 ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಮುಂದಿನ ಒಂದು ಕ್ಲಾಸಲ್ಲಿ VBT ಮತ್ತು CFT ಇವೆರಡನ್ನು ಡಿಸ್ಕಸ್ ಮಾಡೋಣಂತೆ, ದ ಲಾಸ್ಟ್ ಪಾರ್ಟ್. ಅದಾದಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.